ಲೇಡೀಸ್ ಅಂಡ್ ಜೆಂಟ್ಲ್ಮನ್, ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆಯ ಕಾವು ಜೋರಾಗಿ ಇದೆ ಅಂತ ಹೇಳ್ಬೋದು. ಇಂದು ನಾಮಪತ್ರ ಹಿಂಪಡೆಯೋದಕ್ಕೆ ಕೊನೆಯ ದಿನವಾಗಿದೆ. ಸಂಜೆ 5 ಗಂಟೆವರೆಗೆ ಕಾಲಾವಕಾಶವನ್ನ ನೀಡಲಾಗಿದೆ. ಹಾಗೆ ಬಾಗಲಕೋಟೆಯಲ್ಲಿ ಒಟ್ಟು 19 ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಒಟ್ಟು 42 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದವರಿಂದಲೇ 23 ನಾಮಪತ್ರ ಸಲ್ಲಿಕೆಯಾಗಿದೆ. ಹಾಗೆ ಸಚಿವ ಜಮೀರ್ ಅಹ್ಮದ್ಗೆ ಮುಸ್ಲಿಂ ಸಮುದಾಯದ ನಾಯಕರ ಒಂದು ಮನವೊಲಿಸೋದಕ್ಕೆ ಟಾಸ್ಕ್ ಅನ್ನ ಕೂಡ ಇದೀಗ ನೀಡಲಾಗಿದೆ. ಸೊ ಮುಸ್ಲಿಂ ಸಮುದಾಯದ ನಾಯಕರು ಏನಾದರೂ ಆ ಒಂದು ನಾಮಪತ್ರವನ್ನ ಹಿಂಪಡಿತಾರಾ? ಸೊ ಹಿಂಪಡೆಯೋದಕ್ಕೆ ಒಂದು ಟಾಸ್ಕ್ ಅನ್ನ ನೀಡಲಾಗಿದೆ. ಮುಸ್ಲಿಂ ಅಭ್ಯರ್ಥಿಗಳು ಹಾಗಿದ್ರೆ ನಾಮಪತ್ರ ವಾಪಸ್ ಪಡಿತಾರಾ ಅನ್ನುವಂಥ ಪ್ರಶ್ನೆ ಇದೀಗ ಎದ್ದಿರುವಂಥದ್ದು. ಸೊ ಇದೆಲ್ಲ ಮಾಹಿತಿಯನ್ನ ನಿಮಗೆ ನೀಡ್ತಾ ಹೋಗ್ತೀವಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ನಾನು ರೂಪಲತಾ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ನಮ್ಮ ಸಹೋದ್ಯೋಗಿ ಔಟ್ಪುಟ್ ಎಡಿಟರ್ ಹಬೀಬ್ ದಂಡಿ ಲೈನ್ನಲ್ಲಿದ್ದಾರೆ. ಹಬೀಬ್, ಈ ಒಂದು ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣದಲ್ಲಿ ಉಪಚುನಾವಣೆಯ ಕಾವು ಜೋರಾಗೇ ಇದೆ ಅಂತ ಹೇಳ್ಬೋದು. ಆ ಒಂದು ಬಾಗಲಕೋಟೆಯಲ್ಲಿ 19 ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಒಟ್ಟು 42 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲೂ ಕೂಡ ದಾವಣಗೆರೆಯಲ್ಲಿ ನೋಡೋದಾದ್ರೆ ಮುಸ್ಲಿಂ ಸಮುದಾಯದವರಿಂದಲೇ 23 ನಾಮಪತ್ರ ಸಲ್ಲಿಕೆ ಆಗಿದೆ. ಇವತ್ತು ಕಡೆಯ ದಿನವಾಗಿದೆ ನಾಮಪತ್ರವನ್ನು ಏನೋ ಹಿಂಪಡೆಯೋದಕ್ಕೆ. ಹಾಗಿದ್ರೆ ಯಾರೆಲ್ಲ ಒಂದು ಅಭ್ಯರ್ಥಿಗಳು ಈ ಒಂದು ನಾಮಪತ್ರವನ್ನ ಹಿಂಪಡೆಯೋದಕ್ಕೆ ಸಿದ್ಧರಿದ್ದಾರೆ ಅನ್ನುವಂಥ ಮಾಹಿತಿ ಏನಾದರೂ ಲಭ್ಯ ಆಗುತ್ತಾ, ಹೇಗೆ? ಎಸ್ ರೂಪಲತಾ, ಈಗಾಗಲೇ ನೋಡಿ ಉಪಚುನಾವಣೆ ಕಾವು ರಾಜ್ಯಾದ್ಯಂತ ಎದ್ದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ 19 ಜನ ಇದ್ದಾರೆ. ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯ ನಡುವೆ ನೇರ ಹಣಾಹಣಿ ಇರತಕ್ಕಂಥದ್ದು. ಆದರೆ ಇನ್ನು ಉಳಿದಿರ್ತಕ್ಕಂಥ 17 ಜನ ಕ್ಯಾಂಡಿಡೇಟ್ಗಳಿದಾರಲ್ಲ, ಅವರು ಅಷ್ಟು ದೊಡ್ಡ ಮಟ್ಟದ ಅಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರದೇ ಇರುವಂಥವ್ರು. ಹಾಗಾಗಿ ಬಾಗಲಕೋಟೆಯಲ್ಲಿ ಅಷ್ಟು ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇಲ್ಲ. ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ಸ್ವತಃ ಆಡಳಿತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಅಲ್ಲೇನು ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಈ ಕುರಿತಂತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಮತದಾರರು, ಅಹಿಂದ ಮತದಾರರು ತಮ್ಮ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಮುಸಲ್ಮಾನ್ ಮತದಾರರಷ್ಟೇ ಅಲ್ಲ, ಆಕ್ಚುಲಿ ಮುಸಲ್ಮಾನ್ ಮತದಾರರು 88ರಿಂದ 90 ಸಾವಿರದಷ್ಟು ವೋಟರ್ಸ್ ಅಲ್ಲಿರ್ತಕ್ಕಂಥದ್ದು. ಇರುವಂತಹ ಟೋಟಲ್ 2,35,000 ವೋಟರ್ಗಳಲ್ಲಿ 90 ಸಾವಿರದಷ್ಟು ವೋಟರ್ಸ್ ಮತದಾರರು ಮುಸಲ್ಮಾನರು ಇರ್ತಕ್ಕಂಥದ್ದು. ಆದರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತರು ಈ ಎಲ್ಲ ಮತದಾರರು ಕೂಡ ಈಗ ಸಮರ್ಥ ಮಲ್ಲಿಕಾರ್ಜುನ್ ಅವರ ಆಯ್ಕೆ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸುಮಾರು 23 ಜನ ಮುಸ್ಲಿಂ ಕ್ಯಾಂಡಿಡೇಟ್ಗಳೇ ಅಲ್ಲಿ ಕಾಂಗ್ರೆಸ್ ವಿರುದ್ಧವೇ ನಾಮಿನೇಷನ್ ಸಲ್ಲಿಸಿರ್ತಕ್ಕಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಅವರ ಮನವೊಲಿಸಲಿಕ್ಕೆ ನಿನ್ನೆಯಷ್ಟೇ CLP ಸಭೆ ಕೂಡ ನಡೆಯಿತು. ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ಸಭೆಯಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ ಒಂದಷ್ಟು ಜನ ಅಲ್ಪಸಂಖ್ಯಾತ ಕ್ಯಾಂಡಿಡೇಟ್ಗಳನ್ನ ಮನವೊಲಿಸೋದಕ್ಕೆ ನಿಮಗೆ ಆಗ್ತಾ ಇಲ್ವಾ ಅನ್ನುವಂಥ ಒಂದು ಆಕ್ರೋಶವನ್ನ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಖಾನ್, ಸತೀಶ್ ಜಾರಕಿಹೊಳಿ ಮತ್ತಿತರರ ಮೇಲೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ವೇಳೆ ಬಂಡಾಯಗಾರರು ತಮ್ಮ ನಾಮಿನೇಷನ್ ವಾಪಸ್ ಪಡೆದುಕೊಳ್ಳದೆ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬೀಳುತ್ತೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಹೊಡೆತ ಬೀಳುತ್ತೆ. ಹಾಗಾಗಿ ಅವರನ್ನ ಮನವೊಲಿಸಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಈಗ ಸದ್ಯಕ್ಕೆ ಜಮೀರ್ ಅಹ್ಮದ್ ಅವರ ಮಾತನ್ನು ಕೇಳೋದಕ್ಕೆ ಕಾಂಗ್ರೆಸ್ ಪಕ್ಷದ ಬಂಡಾಯ ಅಭ್ಯರ್ಥಿಗಳು ತಯಾರಿಲ್ಲ. ಸ್ವತಃ ಸಾದಿಕ್ ಪೈಲ್ವಾನ್ ಒಂದು ಮಾತನ್ನು ಹೇಳ್ತಾರೆ, ನನ್ನನ್ನು ಯಾರೂ ಮನವೊಲಿಸಿಲ್ಲ, ನನ್ನನ್ನು ಯಾರೂ ಫೋನ್ ಮಾಡಿಲ್ಲ, ನಾನು ಯಾರ ಜೊತೆಗೂ ರಾಜಿನೂ ಆಗಿಲ್ಲ, ರಾಜಿ ಪಂಚಾಯತನ್ನು ಮಾಡ್ಕೊಂಡಿಲ್ಲ ಅನ್ನುವಂಥದ್ದು. ಒಂದು ವೇಳೆ ನನ್ನ ಹೆಸರನ್ನೇನಾದರೂ ದುರುಪಯೋಗ ಪಡಿಸ್ಕೊಂಡ್ರೆ ಅವರು ಒಪ್ಕೊಂಡ್ಬಿಟ್ರು ನಾಮಿನೇಷನ್ ವಾಪಸ್ ಪಡ್ಕೊಳ್ಳೋದಕ್ಕೆ ಅನ್ನೋಂಥದ್ದು ಏನಾದರೂ ಅವ್ರು ಹೇಳಿದ್ದೆ ಆದರೆ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹುಡುಕ್ತೀನಿ ಅನ್ನುವಂಥ ಮಾತನ್ನು ಕೂಡ ಸಾದಿಕ್ ಪೈಲ್ವಾನ್ ಹೇಳಿರ್ತಕ್ಕಂಥದ್ದು. ಸಮಸ್ಯೆ ಅಷ್ಟು ಸರಳವಾಗಿಲ್ಲ, ಜಟಿಲವಾಗಿದೆ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಇವತ್ತು 5 ಗಂಟೆ ಒಳಗಡೆನೆ ಈ ಎಲ್ಲ ಏನು ಬಂಡಾಯ ಅಭ್ಯರ್ಥಿಗಳ ನಾಮಿನೇಷನ್ ವಾಪಸ್ ಪಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ಈಗ ಜಮೀರ್ ಅಹ್ಮದ್ ಖಾನ್ ದಾವಣಗೆರೆಗೆ ದೌಡಾಯಿಸ್ತಾ ಇದ್ದಾರೆ ಮತ್ತು ಮನವೊಲಿಸುವಂಥ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ಗೆ ಇದು ಮುಳುವಾಗುತ್ತಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಇದು ಪೂರಕವಾಗುತ್ತಾ ಅನ್ನುವಂಥದ್ದು ಸದ್ಯದಲ್ಲೇ ಸಂಜೆಯ ಒಳಗೆ ಸಾಬೀತಾಗಲಿದೆ ರೂಪಲತಾ. ಓಕೆ, ಹಾಗೆ ಇಂದು ಬಂಡಾಯ ಅಭ್ಯರ್ಥಿಗಳಿಗೆ ಬಿಜೆಪಿ ಯಾವ ರೀತಿಯಾಗಿ ಬೆಂಬಲವನ್ನ ಇದೀಗ ಸೂಚಿಸ್ತಾ ಇದೆ?
ಎಸ್ ರೂಪಲತಾ ನೋಡಿ, ಪರಿಸ್ಥಿತಿ ರಾಜಕಾರಣವೇ ಹಾಗೆ. ಪರಿಸ್ಥಿತಿಯ ಲಾಭವನ್ನು ಪಡ್ಕೋಬೇಕಾಗಿರ್ತಕ್ಕಂಥ ಬೇರೆ ಪಕ್ಷಗಳು ಕೂಡ ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಶತಾಯಗತಾಯ ಪ್ರಯತ್ನ ಮಾಡುವಂಥದ್ದು. ಯಾಕಂದ್ರೆ ಅಲ್ಟಿಮೇಟ್ ಆಗಿ ಅವರಿಗೆ ವೋಟ್ ಬೇಕಾಗಿರುತ್ತದೆ. ಈಗಾಗಲೇ ನೋಡಿ, ಯಾವಾಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಲಿಲ್ವ ಕಾಂಗ್ರೆಸ್ ಪಕ್ಷದಿಂದ, ಅಲ್ಲಿರ್ತಕ್ಕಂಥ ಕೆಲವು ಸ್ಥಳೀಯ ಈ ಬೂತ್ ಮಟ್ಟದ ಮತ್ತು ಕಾರ್ಪೊರೇಷನ್ ಮಟ್ಟದ ನಾಯಕರುಗಳು ಏನಿದ್ದಾರೆ, ಅವರು ಬಿಜೆಪಿಗೆ ನೇರವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕೋದ್ರ ಮೂಲಕ ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿಗೆ ಸೇರ್ಪಡೆಗೊಂಡು ಬಿಟ್ರು. ಅಂದ್ರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಅವರು ಬಿಜೆಪಿಗೆ ಸೇರ್ಪಡೆಗೊಂಡರು. ಮತ್ತು ಕಳೆದ 3-4 ದಿನದಿಂದ ಬಿಜೆಪಿಯ ಕ್ಯಾಂಡಿಡೇಟ್ ಏರಿದ್ದಾರೆ ಅವರ ಕುಟುಂಬದವರು ಮತ್ತು ಬಿಜೆಪಿ ಕಾರ್ಯಕರ್ತರು ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಪ್ರದೇಶಗಳಿಗೆ ಹೋಗಿ ಮತಯಾಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈವನ್ ಬಿಜೆಪಿ ಆಗಿದ್ದು ಕೂಡ ನಮಗೆ ಅವಕಾಶ ನೀಡಿ ನಮಗೊಂದು ವೋಟ್ ಕೊಡಿ ಅನ್ನುವಂಥ ಮತಯಾಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಈಗ ಬಿಜೆಪಿ ಒಂದು ದೊಡ್ಡ ಮಟ್ಟದ ಪ್ಲಾನ್ ಮಾಡಿದೆ. ಏನು ಬಿಜೆಪಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯ ಒಡಕು ಬಿರುಕು ಉಂಟಾಗಿದೆಯಲ್ವಾ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ, ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಬಿಜೆಪಿ ಅಲ್ಲಿರ್ತಕ್ಕಂಥ ಯಾರು ಬಂಡಾಯ ಅಭ್ಯರ್ಥಿ ಇದಾರಲ್ಲ, ಅದು ಪೈಲ್ವಾನ್ ಸಾದಿಕ್ ಆಗಿರಲಿ ಅಥವಾ ಇನ್ನಿತರ ಅಲ್ಪಸಂಖ್ಯಾತ ನಾಯಕರಾಗಿರಲಿ, ಅವರನ್ನ ತಮ್ಮತ್ತ ಸೆಳೆದುಕೊಳ್ಳಲಿಕ್ಕೆ ತನು ಮನ ಧನ ಎಲ್ಲ ಸಹಕಾರವನ್ನು ಕೊಡುವಂಥ ಕೆಲಸಕ್ಕೆ ಬಿಜೆಪಿ ಮುಂಗಂದಾಗಿದೆ. ಅದರ ಅರ್ಥ, ಒಂದು ವೇಳೆ ಈ ಒಂದು ಕಣದಲ್ಲಿ ಅಲ್ಪಸಂಖ್ಯಾತರ ನಾಯಕರು ನಾಮಿನೇಷನ್ ಏನು ಸಲ್ಲಿಸಿದ್ದಾರೆ ಅವರು ಕಣದಲ್ಲಿ ಇದ್ದಿದ್ದೇ ಆದರೆ ಇರುವಂಥ ಅಲ್ಪಸಂಖ್ಯಾತ ಮತಗಳು ಡೈವರ್ಟ್ ಆಗ್ತವೆ, ಡಿಸ್ಪ್ಯೂಟ್ ಆಗ್ತವೆ, ಆಗ ಬಿಜೆಪಿಗೆ ಗೆಲುವು ಸುಲಭ ಆಗುತ್ತೆ ಅನ್ನುವಂಥ ಒಂದು ರಾಜಕೀಯ ಲೆಕ್ಕಾಚಾರ ಅವ್ರದ್ದು. ಇದ್ರ ಜೊತೆಗೆ ಈಗಾಗಲೇ ನೋಡಿ, ಈ ಏನು 23 ಜನ ಅಲ್ಪಸಂಖ್ಯಾತ ನಾಯಕರು ಸಲ್ಲಿಸಿದ್ದಾರೆ ನಾಮಪತ್ರ ಅಂತ ಹೇಳಲಾಗ್ತಾ ಇದೀವಲ್ಲ, ಆಶ್ಚರ್ಯ ಅಂತಂದ್ರೆ ಜಮೀರ್ ಅಹಮದ್ ಅವರ ಪರ್ಸನಲ್ PA ಕೂಡ ಆಗಿದ್ದ ಒಬ್ಬ ಅಮೀರ್ ಅಹಮದ್ ಅನ್ನುವಂಥ ವ್ಯಕ್ತಿ ಕೂಡ ಈ 23 ಜನರಲ್ಲಿ ಅವರು ಕೂಡ ಒಬ್ಬ ಟಿಕೆಟ್ ಆಸ್ಪಿರೆಂಟ್, ಅವರು ಕೂಡ ಸ್ಪರ್ಧಾಳು ಚುನಾವಣೆಯಲ್ಲಿ. ಅಂದ್ರೆ ಸ್ವತಃ ಜಮೀರ್ ಅಹಮದ್ ರವರ ಚಿತಾವಣೆನೂ ಕೂಡ ಈ ಒಂದು ಬಂಡಾಯದಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಜೊತೆಗೆ ಅದಕ್ಕೋಸ್ಕರನೇ ಏನು ರಣದೀಪ್ ಸಿಂಗ್ ಸುರ್ಜೇವಾಲಾ KPCC ಉಸ್ತುವಾರಿ ಜಮೀರ್ ಅಹಮದ್ ಅವರಿಗೆ ಬಾಯಿಗೆ ಬಂದ ಹಾಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇರುವಂಥ ಎಲ್ಲ ಅಲ್ಪಸಂಖ್ಯಾತ ಕ್ಯಾಂಡಿಡೇಟ್ಗಳನ್ನು ವಿಡ್ರಾ ಮಾಡಿಸಿ ಅನ್ನೋಂಥ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನು ಕೂಡ ಜಮೀರ್ ಅಹಮದ್ಗೆ ಕ್ಲಾಸ್ ತೆಗೆದುಕೊಂಡು ಬಿಟ್ಟು ಒಂದು ಪಕ್ಷ ಗೆಲ್ಲಬೇಕು, ಅದು ಬಿಟ್ಟು ಕೇವಲ ಅಲ್ಪಸಂಖ್ಯಾತರು ಮುನಿಸ್ಕೊಂಡಿರೋ ಕಾರಣಕ್ಕೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ತಾನೆ ಅಂತಂದ್ರೆ ಅದಕ್ಕಿಂತ ಅವಮಾನ ಇನ್ಯಾವುದೂ ಇಲ್ಲ. ಅಲ್ಪಸಂಖ್ಯಾತರ ಮನವೊಲಿಸಿ, ಮತದಾರರ ಮನವೊಲಿಸಿ ಅನ್ನುವಂಥ ಮಾತನ್ನು ಕೂಡ ಹೇಳಿ ಕಳಿಸಿದ್ದಾರೆ. ಅದು ಶೀಘ್ರದಲ್ಲೇ ರಿಸಲ್ಟ್ ಬರಲಿದೆ ರೂಪಲತಾ. ಓಕೆ, ಹಾಗೆ ಈ ರೀತಿಯಾಗಿರುವಂಥ ಒಂದು ಅಲ್ಪಸಂಖ್ಯಾತರ ಒಂದು ಮನವೊಲಿಸೋದಕ್ಕೋಸ್ಕರ ಜಮೀರ್ಗೆ ಒಂದು ಟಾಸ್ಕ್ ಅನ್ನ ಇದೀಗ ನೀಡಿದ್ದಾರೆ. ಈ ಜಮೀರ್ ಅವ್ರೀಗ ಯಾವ ರೀತಿಯಾಗಿರುವಂತಹ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಮನವೊಲಿಕೆಯನ್ನ ಮಾಡ್ಬೋದು ಅನ್ನುವಂಥ ಒಂದು ಟಾಸ್ಕಿಗೆ ಅವ್ರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಎಸ್ ರೂಪಲತಾ, ಈಗ ನೋಡಿ, ಜಮೀರ್ ಅಹಮದ್ ಖಾನ್ಗೆ ದಾವಣಗೆರೆ ಏನು ದೂರದ ಊರಲ್ಲ, ಅದು ಮೂಲತಃ ದಾವಣಗೆರೆ ಜಮೀರ್ ಅಹಮದ್ ಅವರ ಊರೇ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಚಾಮರಾಜಪೇಟೆಯಿಂದ ಅವರು ಪ್ರತಿನಿಧಿಸ್ತಾ ಇದ್ರು, ಶಾಸಕರಾಗಿ ಸಚಿವರಾಗಿ ಇದ್ರು ಕೂಡ. ಒಮ್ಮೆ ಶಿವಾಜಿನಗರದಲ್ಲೂ ಕೂಡ ಅವರು ಕಂಟೆಸ್ಟ್ ಮಾಡಿದ್ರು. ಆದರೆ ಮೂಲ ಬೆಂಗಳೂರಿಗರಲ್ಲ, ಜಮೀರ್ ಅಹಮದ್ ಮೂಲ ದಾವಣಗೆರೆಯವರು ಅನ್ನೋಂಥ ಮಾತು ಹೇಳಿ ಬರ್ತಾ ಇದೆ. ಮತ್ತು ಅವರ ಕುಟುಂಬದವರು ಅಥವಾ ದೂರದ ಹಿತೈಷಿಗಳು ಬಹಳಷ್ಟು ಜನ ಇದ್ದಾರೆ ಅನ್ನೋಂಥದ್ದು. ಇದೇ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಸ್ವತಃ ದಾವಣಗೆರೆಯಲ್ಲಿ ಕಂಟೆಸ್ಟ್ ಮಾಡುವಂಥ ಒಂದು ಅಭಿಲಾಷೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಅನ್ನೋಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ದಾವಣಗೆರೆಯ ಸ್ಥಳೀಯ ಮುಖಂಡರೊಂದಿಗೆ ತುಂಬಾ ಅವಿನಾಭ ಭಾವ ಸಂಬಂಧ ಮತ್ತು ಒಂದು ರೀತಿಯ ಆಪ್ತತೆಯನ್ನು ಕೂಡ ಜಮೀರ್ ಅಹಮದ್ ಹೊಂದಿರತಕ್ಕಂಥದ್ದು. ಹಾಗಾಗಿ ಜಮೀರ್ ಅಹಮದ್ರನ್ನೇ ಈ ಒಂದು ನಾಮಿನೇಷನ್ ವಾಪಸ್ ಪಡ್ಕೊಳ್ಳುವಂತ ಒಂದು ಹೊಣೆಗಾರಿಕೆಯನ್ನು ವಹಿಸಿ ಕಾಂಗ್ರೆಸ್ ಪಕ್ಷ ಈಗ ದಾವಣಗೆರೆಗೆ ಕಳಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಎಲ್ಲ ನಾಯಕರೊಂದಿಗೆ ಕೂತು ಮಾತನಾಡಿ, ಅಥವಾ ಈ ವೇಳೆ ನೀವು ನಾಮಿನೇಷನ್ ವಾಪಸ್ ಪಡೆದುಕೊಂಡ್ರೆ ಮುಂದಿನ 28ರ ಚುನಾವಣೆಯಲ್ಲಿ 2028ರ ಚುನಾವಣೆಯಲ್ಲಿ ಅಥವಾ ಮುಂಬರುವಂತ ಯಾವುದಾದ್ರೂ ನಿಗಮ ಮಂಡಳಿ ಮುಂತಾದ ವಿಚಾರಗಳಲ್ಲಿ ನಿಮಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಅನ್ನುವಂಥ ಒಂದು ಕೆಲವು ಆಮಿಷಗಳನ್ನು ಕೂಡ ಕೊಡಬೇಕಾಗುತ್ತೆ. ಆ ಆಮಿಷಗಳನ್ನು ಕೊಟ್ಟು ಅವರು ನಾಯಕರ ಮನವನ್ನ ಒಲಿಸಬಹುದು. ಆದರೆ ಇಲ್ಲಿರ್ತಕ್ಕಂಥ ಒಂದೇ ಒಂದು ಮುಖ್ಯ ಮತ್ತು ಅಂತಿಮ ಪ್ರಶ್ನೆ ಏನು ಗೊತ್ತಾ ರೂಪಲತಾ, ನಾಯಕರು ಯಾರು ನಾಮಿನೇಷನ್ ಹಾಕಿದ್ದಾರೆ ಅವರ ನಾಮಿನೇಷನ್ ಫಾರ್ಮ್ಗಳನ್ನ ವಾಪಸ್ ತಗೋಬಹುದು. ಆದರೆ ಶಾಮ್ನೂರ್ ಫ್ಯಾಮಿಲಿಗೆ ಕೊಟ್ಟಿರ್ತಕ್ಕಂಥ ಟಿಕೆಟು ಅಲ್ಪಸಂಖ್ಯಾತರಿಗೆ ಆಗಿರ್ತಕ್ಕಂಥ ಮೋಸ ಮತ್ತು ದಶಕಗಟ್ಟಲೆ 4-5 ದಶಕಗಳಿಂದ ಅಲ್ಪಸಂಖ್ಯಾತರಿಗೆ ನಿರಂತರವಾಗಿ ಟಿಕೆಟ್ ಕೊಡದೆ ಬರ್ತಾ ಇರತಕ್ಕಂಥ ಮೋಸದ ನೋವು ಅಲ್ಲಿನ ಅಲ್ಪಸಂಖ್ಯಾತ ಮತದಾರರ ಮನದಲ್ಲಿದೆಯಲ್ಲ. ನಾಯಕರ ಮನದಲ್ಲಿರೋದು ಬೇರೆ ಮಾತು, ಅಲ್ಪಸಂಖ್ಯಾತ ಮತದಾರರ ಮನದಲ್ಲಿದೆಯಲ್ಲ, ಈ ಅಲ್ಪಸಂಖ್ಯಾತ ಮತದಾರರನ್ನ ಹೇಗೆ ಓಲೈಸ್ತಾರೆ ಅನ್ನೋಂಥದ್ದು ಕೇವಲ ಈ ಎಲೆಕ್ಷನ್ ಟೈಮಲ್ಲಿ ಕಾಸು ಕೊಟ್ಬಿಟ್ಟು ವೋಟ್ ಹಾಕಿಸ್ಕೊಂಡು ಬಿಡ್ತಾರಲ್ಲ ಅಷ್ಟು ಮಟ್ಟಿಗೆ ಇದೆಯಾ, ಅಥವಾ ಅದು ಏನಾದರೂ ದೊಡ್ಡ ಜ್ವಾಲೆಯಾಗಿ ಮಾರ್ಪಡುವಂಥ ಸಾಧ್ಯತೆ ಇದೆಯಾ? ಈ ಒಂದು ಎಲೆಕ್ಷನ್ ತುಂಬ ಮುಖ್ಯ ಅಲ್ಲ, ಯಾವುದು ಬೈ ಎಲೆಕ್ಷನ್. ಇಲ್ಲಿ ಕಾಂಗ್ರೆಸ್ಸಿಗೆ ಗೆಲುವಾದರೂ ಸೋಲಾದರೂ ಸರ್ಕಾರಕ್ಕೆ ಏನೂ ಕೂಡ ಎಫೆಕ್ಟ್ ಆಗೋದಿಲ್ಲ. ಆದರೆ ಅಲ್ಪಸಂಖ್ಯಾತರ ಮನಸ್ಥಿತಿ ಏನಾದರೂ 2028ರ ಚುನಾವಣೆಗೆ ಕಾಂಗ್ರೆಸ್ ವಿರುದ್ಧ ಬದಲಾದರೆ ಅದು ದೊಡ್ಡ ಮಟ್ಟದ ರಿಸಲ್ಟ್ ಕೊಡಲಿದೆ, ದೊಡ್ಡ ಮಟ್ಟದ ಕೆಟ್ಟ ಪರಿಣಾಮ ಕಾಂಗ್ರೆಸ್ ಪಕ್ಷಕ್ಕೆ ಬೀರಲಿದೆ ಅನ್ನುವಂಥದ್ದು ಸತ್ಯ ರೂಪಲತಾ. ಓಕೆ, ಹಾಗೆ ಈ ಒಂದು
ಜಮೀರ್ ಅಹಮದ್ ಅವರು ಈಗ ಮನವೊಲಿಕೆಯನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಾಗೆ ಮುಸ್ಲಿಂ ಅಭ್ಯರ್ಥಿಗಳು ಏನಾದ್ರೂ ನಾಮಪತ್ರ ವಾಪಸ್ ಪಡೆಯುವಂತ ಚಾನ್ಸಸ್ ಏನಾದ್ರೂ ಇರಬಹುದಾ? ಹೇಗೆ ಅಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಒಟ್ಟು 42 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಆ 42 ಅಭ್ಯರ್ಥಿಗಳಲ್ಲಿ ಆ ಮುಸ್ಲಿಂ ಅಭ್ಯರ್ಥಿಗಳು ಏನಾದ್ರೂ ನಾಮಪತ್ರ ವಾಪಸ್ ಪಡೆಯುವಂತ ಚಾನ್ಸಸ್ ಇದೆಯಾ? ಹೇಗೆ? ಖಂಡಿತ ನೋಡಿ ರೂಪಲತಾ, ಏನಾಗುತ್ತೆ, ಒಂದು ಎಲೆಕ್ಷನ್ ಆದಾಗ ಒಂದಷ್ಟು ಜನ ಅಲ್ಲಿ ಸುಮ್ಮನೆ ತಮ್ಮ ಅಸ್ತಿತ್ವ ಸಾಬೀತು ಮಾಡ್ಲಿಕ್ಕೆ ಒಂದಷ್ಟು ಜನ ಇರ್ತಾರೆ. ಸುಮ್ಮನೆ ತಗೊಂಡೋಗಿ ಒಂದು ನಾಮಿನೇಷನ್ ಹಾಕಿ ಬಂದ್ಬಿಡೋ ಅಂಥದ್ದು ಆ ಥರದವರು ಇರ್ತಾರೆ. ಆ ಥರದವರು ಕೂಡ ಕೆಲವೊಂದು ಆಮಿಷಗಳಿಗೋಸ್ಕರ ಟಿಕೆಟ್ ಅಪ್ಲೈ ಮಾಡಿ ನಾಮಿನೇಷನ್ ಸಲ್ಲಿಸಿರ್ತಕ್ಕಂಥವ್ರು ಇರ್ತಾರೆ. ಅಂಥವ್ರನ್ನೆಲ್ಲ ಯಾವ್ಯಾವ ರೀತಿಯ ಸಮಾಧಾನ ಮಾಡಬೇಕು, ಏನೇನು ಕೊಟ್ಟ ಸಮಾಧಾನ ಮಾಡಬೇಕು, ಅದೆಲ್ಲವೂ ಕೂಡ ಹಿರಿಯ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಮಾಡ್ತವೆ. ಇದ್ರ ಜೊತೆಗೆ ಮುಸ್ಲಿಂ ಅಭ್ಯರ್ಥಿಗಳ ಮನವೊಲಿಸುವಂಥ ಎಲ್ಲ ಕೆಲಸಗಳು ಕೂಡ ನಡೆಯುತ್ತೆ. ಆದರೆ ಈ ಅಭ್ಯರ್ಥಿಗಳೇನೋ ಹೊರಗಡೆ ಬರ್ತಾರೆ. ಒಂದು ವೇಳೆ ಸಾದಿಕ್ ಪೈಲ್ವಾನ್ ಅಂತವರು ಈಗ ಅವ್ರೊಂದು ಮಾತನ್ನ ಹೇಳಿದ್ರು, ನಾನು ಪೈಲ್ವಾನು, ನಾನು ಒಮ್ಮೆ ಅಖಾಡಕ್ಕೆ ಇಳಿದ್ರೆ ಎದುರುಗಡೆ ಇರೋನು ಆನೆ ಆದ್ರೂ ಸರಿ ನಾನು ಗೆದ್ದೆ, ನಾನು ಫೈಟ್ ಮಾಡ್ತೀನಿ, ಗೆಲ್ತೀನಿ ಇಲ್ಲ ಸೋಲ್ತೀನಿ, ಬಟ್ ಕಣದಿಂದ ಹೊರಗೆ ಬರಲ್ಲ ಅನ್ನೋಂಥ ಮಾತನ್ನ ಹೇಳಿದ್ರು. ಆ ಮಾತಿಗೆ ಅವರು ಭದ್ರಾಗಿರ್ತಾರಾ ಅಥವಾ ಜಮೀರ್ ಅಹಮದ್ ಅವರ ಮನವೊಲಿಕೆಗೆ ಅವರು ವಾಪಸ್ ತೆಗೆದುಕೊಳ್ತಾರಾ ಅನ್ನೋಂಥದ್ದು ಸಂಜೆ ಅಷ್ಟೊತ್ತಿಗೆ ಗೊತ್ತಾಗ್ಲಿದೆ ರೂಪಲತಾ. ಓಕೆ, ಧನ್ಯವಾದಗಳು ಹಬೀಬಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕೋಸ್ಕರ. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆ ಉಪಚುನಾವಣೆಯ ಒಂದು ಕಾವು ದೊಡ್ಡ ಮಟ್ಟಕ್ಕೆ ಏರಿದೆ ಅಂತಾನೆ ಹೇಳ್ಬೋದು. ಇದೀಗ ಮುಸ್ಲಿಂ ಅಭ್ಯರ್ಥಿಗಳು ನಾಮಪತ್ರವನ್ನ ವಾಪಸ್ ಪಡಿತಾರಾ ಅನ್ನುವಂತ ಪ್ರಶ್ನೆ ಎದುರಾಗಿದೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೂಡ ಒಂದು ನಾಮಪತ್ರ ಹಿಂಪಡೆಯೋದಕ್ಕೆ ಇವತ್ತು ಕೊನೆಯ ದಿನವಾಗಿದೆ. ಸಂಜೆ 5 ಗಂಟೆವರೆಗೆ ಕೂಡ ಒಂದು ಗಡುವನ್ನ ನೀಡಲಾಗಿದೆ. ಯಾರೆಲ್ಲ ನಾಮಪತ್ರವನ್ನ ವಾಪಸ್ ಪಡಿತಾರೆ ಅಂತ ಕಾದು ನೋಡಬೇಕಾಗಿದೆ.